ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ರಾಘವ ಬಾರೋ ಕಂದ. ಯಾಕೋ ಹೀಗ್ ಮಾಡ್ತೀಯ ನೀನು ಅವಾಗವಾಗ? ಏನಾಗಿದೆ ನಿನ್ಗೆ? ನಂಗೇನು ಆಗಿಲ್ಲ. ಯಾಕ್ ನೀನು ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ದೆ? ನಾನು ಹೇಳ್ಬಿಟ್ಟೆ ಹೋದೆ ಅಮ್ಮಮ್ಮ. ಹೇಳ್ಬಿಟ್ಟು ಹೋಗಿದ್ದ? ಯಾರಿಗೂ ಕಂದ? ಮಿಸ್ ಅಮ್ಮಂಗೆ. ಮಿಸ್ ಅಮ್ಮಂಗ? ಹೌದು. ಅಮ್ಮ ಎಲ್ಲಿರ್ತಾರಂತ ನಂಗೆ ಗೊತ್ತು. ನಾನು ಅಲ್ಲಿ ಹೋಗ್ತೀನಿ ಅಂದೆ. ಅಮ್ಮ ಎಲ್ಲಿರ್ತಾರ ಅಜ್ಜಿ? ವೀರಣ್ಣ ಅಂಕಲ್ ಮನೆ ಐತಾನೆ. ಅಮ್ಮ ಈಗ ಹೇಳಮ್ಮ. ಮಿಸ್ ಅಮ್ಮನ ಮುಂದೆ ಹೇಳಮ್ಮ. ನಾನು ನಿಂಗೆ ಯಾರು? ನಾನು ನಿನ್ ಮಗ ತಾನೆ. ನಿನ್ ಮಗ ಅಂತ ಹೇಳಮ್ಮ. ನೀವು ನಮ್ಮ ಅಮ್ಮ ಶಾಂತಿ ತಾನೆ? ಇಲ್ಲ ಮಿಸ್ ಅಮ್ಮನ ತಂಗಿ ಅರ್ಚನಾನ. ಅಪ್ಪ ಮಿಸ್ ಅಮ್ಮ ಯಾವಾಗ್ಲೂ ಅಮ್ಮನ ಬಗ್ಗೆ ತಪ್ಪಾಗೆ ಮಾತಾಡ್ತಾರಪ್ಪ. ರಾಘವ್, ನಾನು ಯಾವಾಗ ತಪ್ಪಾಗಿ ಮಾತಾಡ್ದೆ? ಮಾತಾಡೋರಿ ನೀವು. ಸುಳ್ಳು ಹೇಳ್ಬೇಡಿ ಮಿಸ್. ರಾಘವ್ ಪುಟ, ಯಾಕಪ್ಪ ಇದೆಲ್ಲ ಕೇಳ್ತಿದ್ಯಾ? ಇಲ್ಲಮ್ಮ, ನೀನ್ ಮಿಸ್ ಅಮ್ಮನ ಮುಂದೆ ಹೇಳಬೇಕು. ಇವಾಗ ಅದೇನ್ ಹೇಳ್ತೀಯೋ ಹೇಳು ಶಾಂತಿ. ನಾನೇನೋ ಒಂದ್ ಪ್ಲಾನ್ ಮಾಡಿದ್ದೆ, ಈಗ ಅದಾಗದೆ ನಡೀತಾ ಇದೆ. ಹೇಳು, ನಿನ್ ವೀರಣ್ಣನ್ ತಂಗಿ ಅರ್ಚನಾ ಅಂತ ಹೇಳ್ತೀಯಾ ಇಲ್ಲ ಶಾಂತಿ ಅಂತ ಹೇಳ್ತೀಯಾ? ಹೇಳು ನೋಡೋಣ, ನಾನು ನೋಡ್ತೀನಿ. ರಾಘವ್, ಇವರು ನಿಮ್ಮಮ್ಮನೇ. ಈ ಮೀಸೆ ಮಾಮನಿಗೆ ಮೈ ಹುಷಾರಿರ್ಲಿಲ್ವಲ್ಲ, ನಾನು ನೋಡ್ಕೊಳಕ್ಕೆ ಅಂತ ಬಂದಿದ್ರು ಅಷ್ಟೇ. ಇಲ್ಲಿ ನೋಡು ರಾಘವ್, ಇನ್ಮೇಲೆ ನಿಮ್ಮ ತಾಯಿನ ಕರೆದು ನಾನು ನಿನಗೆ ತೊಂದರೆ ಕೊಡಲ್ಲ, ಸರಿನಾ? ಇನ್ಮೇಲೆ ಈ ಥರ ಮನೆಗೆ ಹೇಳ್ದೆ ಕೇಳದೆ ಎಲ್ಲೂ ಹೋಗ್ಬಾರ್ದು ಕಂದ. ಸರಿ ಆಯ್ತು ಮಾಮ. ಮತ್ತೊಂದ್ಸಾರಿ ಹೇಳ್ತಾ ಇದ್ದೀನಿ, ಇವಳು ನಿಮ್ಮಮ್ಮನೇ, ನನ್ನ ತಂಗಿ ಅಲ್ಲ, ಸರಿನಾ? ಇವ್ರು ಇನ್ಮೇಲೆ ಇಲ್ಲೇ ಇರ್ತಾರೆ. ಸರಿ ಮಿಸ್ ಅಮ್ಮಮ್ಮ. ಸರಿ, ಹಾಗಾದ್ರೆ ನಾನು ಮನೆಗೆ ಹೊರಡ್ತೇನೆ. ಬಾಕಂದ ಇಲ್ಲಿ. ಹುಷಾರು ನೋಡ್ಕೊಮ್ಮ ಶಾಂತಿ. ಅಣ್ಣ, ಮಗುನ ಚೆನ್ನಾಗಿ ನೋಡ್ಕೊಮ್ಮ. ಬರ್ತೀನಿ.
ಏನಾದ್ರೂ ಮಾಡಿ ಇವಳ ಮನೆಯಿಂದ ಹೊರಗಡೆ ಕಳ್ಸೋಣ ಅಂತ ನಾನ್ ನೋಡಿದ್ರೆ ಇಲ್ಲೇ ಬಂದು ವಕ್ರಸ್ಕೊತಾ ಇದ್ದಾಳೆ.